ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಮೀಶೋಯಿಂದ ಒಂದು ಪಾರ್ಸಲ್ ಬಂದಿತ್ತು, ಅದನ್ನು ನಿಮ್ಗೆ ತೋರಿಸೋಣ ಅಂತ ಅಂದ್ಬಿಟ್ಟು ತೋರಿಸ್ತಾ ಇದ್ದೀನಿ. ನಾನು ಈ ಕ್ಲಿಪ್ಗಳನ್ನ ನಾನು ತುಂಬ ಅಂಗಡಿಗಳೆಲ್ಲ ಸರ್ಚ್ ಮಾಡಿದ್ದೆ, ನನಗೆಲ್ಲೂ ಸಿಕ್ಕಿರಲಿಲ್ಲ. ಇದೊಂಥರ ಈಗೆಲ್ಲ ಒಂಥರ ಟ್ರೆಂಡಲ್ಲಿ ನಡೀತಾ ಇರೋದು ಕ್ಲಿಪ್ಪು, ಏರ್ ಕ್ಲಿಪ್ ಇದು. ನನಗೆ ಇದು ಬೇರೆ ಕಡೆ ಎಲ್ಲೂ ಸಿಕ್ಕಿರಲಿಲ್ಲ, ಹಾಗಾಗಿ ಆನ್ಲೈನಲ್ಲಿ ಬುಕ್ ಮಾಡಿದ್ದೆ. ಇದೊಂದ್ಸಲ ಕ್ಲಿಪ್ಗಳು ನೋಡಿ ಹೇಗಿದೆ ಅಂತ. ಈ ಕ್ಲಿಪ್ ಹೆಂಗೆ ಅಂದರೆ ಫ್ಲವರ್ ಶೇಪಲ್ಲಿದೆ, ಆಮೇಲೆ ವೆರೈಟಿ ಕಲರ್ಗಳಲ್ಲಿದೆ, ತುಂಬಾ ಚೆನ್ನಾಗಿದೆ ಅಂತ ನನಗನ್ನಿಸ್ತು. ಹಾಗಾಗಿ ಅಂಗಡಿಗಳು ಸರ್ಚ್ ಮಾಡಿದ್ರು ನನಗೆ ಅಂಗಡಿಗಳಲ್ಲಿ ಸಿಕ್ಕಿರಲಿಲ್ಲ, ಹಾಗಾಗಿ ಆನ್ಲೈನಲ್ಲಿ ಬುಕ್ ಮಾಡಿದ್ದೆ. ಬಂದಿತ್ತು ಇವತ್ತು, ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಮಾಡ್ತಾಯಿದ್ದೀನಿ. ಕ್ವಾಲಿಟಿ ವೈಸ್ ತುಂಬಾ ಚೆನ್ನಾಗಿದೆ. ಯಾರಿಗಾದರೂ ಬೇಕು ಅಂತಂದರೆ ಇದ್ರ ಲಿಂಕ್ನ ನಾನು ಶೇರ್ ಮಾಡಿರ್ತೀನಿ, ನೀವು ಸರ್ಚ್ ಮಾಡ್ಕೋಬೋದು. ವೆರೈಟಿ ಕಲರ್ಗಳಲ್ಲೂ ಇದೆ, ನಮಗೆ ಡ್ರೆಸ್ ಮ್ಯಾಚಿಂಗ್ ಬೇಕಿದ್ರೂ ಯೂಸ್ ಮಾಡೋದು. ಲೇಡೀಸ್ ಆಲ್ಮೋಸ್ಟ್ ಅವರು ಡ್ರೆಸ್ ಮ್ಯಾಚಿಂಗಲ್ಲಿ ಹಾಕ್ಕೊಳ್ಳೋದಕ್ಕೆ ಇಷ್ಟಪಡ್ತಾರೆ. ಹಾಗಾಗಿ ನೋಡಿ, ಪರ್ಪಲಲ್ಲಿ ಇದು ರಿಯಲ್ ಫ್ಲವರ್ ಥರ ಕಾಣಿಸುತ್ತೆ ನೋಡೋದಕ್ಕಂತೂ, ತುಂಬಾ ಚೆನ್ನಾಗಿದೆ ಅಂತ ಅನಿಸುತ್ತೆ ಹಾಕ್ಕೊಂಡಾಗ. ಕಲರ್ಗಳಂತೂ ತುಂಬಾ ಚೆನ್ನಾಗಿದೆ. ಯಾರಿಗೆಲ್ಲ ಇಷ್ಟ ಆಯಿತು, ಯಾರಿಗಾದರೂ ಬೇಕು ಅಂದರೆ ದಯವಿಟ್ಟು ತಗೊಳ್ಳಿ. ಡಿಸ್ಕ್ರಿಪ್ಷನಲ್ಲಿ ಶೇರ್ ಮಾಡಿರ್ತೀನಿ ನಾನು. ಹಾಗೆ ವಿಡಿಯೋ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಕಲರ್ ವೈಸ್ ಅಂತೂ ತುಂಬಾ ಚೆನ್ನಾಗಿದೆ, ಒಂದಕ್ಕಿಂತ ಒಂದು ಡಿಫ್ರೆಂಟ್ ಆಗಿದೆ ಅಂತ ಅನ್ನಿಸ್ತು. ಎಲ್ಲ ಡ್ರೆಸ್ಗಳು ಮ್ಯಾಚಿಂಗ್ ಆಗೋದ್ರಿಂದ ಅಂತೂ ತುಂಬಾ ಚೆನ್ನಾಗಿದೆ. ಆಲ್ಮೋಸ್ಟ್ ಎಲ್ಲ ಲೇಡೀಸ್ ಹತ್ರನೂ ಹೀಗೆ ತಾನೇ, ಪರ್ಪಲ್ಲು, ಪಿಂಕು, ಗ್ರೀನು, ಬ್ಲೂ, ಯೆಲ್ಲೋ ಇದೇ ಕಲರ್ಗಳೇ ಇರುತ್ತಲ್ವ, ಆಲ್ಮೋಸ್ಟ್ ವೈಟ್ ಈ ಥರನೇ. ಅದಕ್ಕೆ ತಕ್ಕಂಗೆ ಕಲರ್ಸು ಕ್ಲಿಪ್ ಕೊಟ್ಟಿದ್ದಾರೆ ಅವರು. ಯಾವ ಡ್ರೆಸ್ಸಿಗೆ ಬೇಕಿರೋ ಮ್ಯಾಚಿಂಗ್ ಆಗುತ್ತೆ. ಹಾಗೆ ಒಂದು ನಾನು ಬೇಕಿರೋ ಹಾಕಿ ತೋರಿಸ್ತೀನಿ ರೀ ನೋಡಿ. ಹಾಗೆ ಒಂದು ಹಾಕಿ ತೋರಿಸ್ತಾ ಇದ್ದೀನಿ, ಹೇಗೆ ಕಾಣಿಸ್ತಾ ಇದೆ ಅಂತ. ನೋಡೋಕ್ಕಂತೂ ರಿಯಲ್ ಫ್ಲವರೇ ಮುಟ್ಕೊಂಡಿದ್ದೀವಿ ನೋಡಬೇಕು, ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇರುತ್ತೆ. ನನಗಂತೂ ತುಂಬಾ ಇಷ್ಟ ಆಯಿತು. ಫ್ಲವರ್ ಶೇಪು ಇಷ್ಟ ಆಯಿತು, ಹಾಗೆ ಅದು ಸೈಜ್ ತುಂಬಾ ಕರೆಕ್ಟಾಗಿದೆ. ಇದು ಒಂಥರ ಮೀಡಿಯಮ್ ಸೈಜ್ ಇದು. ಕೂದಲು ತಿನ್ನಿರೋರಿಗಾಗಲಿ ಅಥವಾ ದಪ್ಪ ಇರೋರು, ಕೂದಲು ಫ್ರೀ ಏರ್ ಬಿಟ್ಟು ತಿನ್ನಿರೋರಿಗಾಗಲಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಹಾಗಾಗಿ ನನಗೆ ಇದು ಕ್ವಾಲಿಟಿ ವೈಸು ತುಂಬಾ ಇಷ್ಟ ಆಯಿತು. ಬಂದಿರೋ ಐಟಮ್ಸ್ ಎಲ್ಲ ನನಗೆ ತುಂಬಾ ಇಷ್ಟ ಆಯಿತು. ನಿಮ್ಗೆ ಯಾರಿಗಾರು ಇಷ್ಟ ಆಯಿತು ಅಂತಂದರೆ ಡಿಸ್ಕ್ರಿಪ್ಷನಲ್ಲಿ ಶೇರ್ ಮಾಡಿರ್ತೀನಿ, ದಯವಿಟ್ಟು ತೊಗೊಳ್ಳಿ. ಹಾಗೆ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ಏನಪ್ಪ ಇದು ಬೆಳಗ್ಗೆ ಏನೋ ಸ್ವೀಟ್ ತೋರಿಸ್ತಾ ಇದ್ದಾರೆ ಅಂತ ನೋಡ್ತಾ ಇದ್ದೀರಾ. ಇಲ್ಲಿ ನಾನು ನನಗೆ ಹುಷಾರಿಲ್ಲದೆ ಇದ್ದಾಗ ರೆಸ್ಟ್ಗೆ ಅಂತ ಅಮ್ಮನ ಮನೇಲಿ ಹೋಗಿದ್ದಾಗ ಆ ಟೈಮಲ್ಲಿ ಅಮ್ಮವ್ರ ಮನೇಲಿ ಕಜ್ಜಾಯ ಮಾಡಿದರು. ಅದು ಎಷ್ಟು ಕ್ಲಿಪ್ಪಿಂಗ್ಸ್ ಅದೇನೋ ಅಷ್ಟು ಮಾತ್ರ ತೊಗೊಂಡಿದ್ದೆ. ಅದ್ರದ್ದು ವೀಡಿಯೋನ ನಾನು ಇಲ್ಲಿ ಶೇರ್ ಮಾಡ್ಕೊತಾ ಇದ್ದೀನಿ. ಕಜ್ಜಾಯ ಮಾಡೋದಕ್ಕೆ ಅಂತೇಳಿ ಅಮ್ಮ ಒಂದು 5 kg ಅಷ್ಟು ಅಕ್ಕಿನ ನೆನೆ ಹಾಕಿದ್ರು, ಅದನ್ನು ಪುಡಿ ಮಾಡಿ ಇಟ್ಕೊಂಡಿದ್ದೀವಿ. ಹಾಗೆ ಗಸಗಸೆ ಪುಡಿ ಮಾಡಿ ಇಟ್ಕೊಂಡಿದ್ದೀವಿ. ಕೊಬ್ಬರಿನ ತುರಿದು ಅದನ್ನು ಹುರಿದು ಇಟ್ಕೊಂಡಿದ್ದೀವಿ. ಒಂದೆರಡು ಬಾಳೆಹಣ್ಣು ಕೂಡ ಪೇಸ್ಟ್ ಮಾಡಿ ಇಟ್ಕೊಂಡಿದ್ವಿ. ಮಧ್ಯೆ ಮಧ್ಯ ಅದೆಲ್ಲ ಪುಡಿ ಮಾಡ್ಕೊಂಡಿದ್ದೀನೆಲ್ಲ ವಿಡಿಯೋ ಮಾಡ್ಕೊಳಕ್ಕಾಗಿಲ್ಲ, ಅದು ಮಾಡಿ ಇಟ್ಕೊಂಡಿರೋದನ್ನು ಮಾತ್ರ ನಾನು ತೋರಿಸ್ತಾ ಇದ್ದೀನಿ. ಹಾಗೆ ಬೆಲ್ಲದ ಪಾಕಕ್ಕೆ ಅಂತೇಳಿ ಬೆಲ್ಲ ಪಾಕನ ರೆಡಿ ಮಾಡ್ಕೊತಾ ಇದ್ವಿ. ಇಲ್ಲಿ ನಮ್ಮ ತಮ್ಮ ಹೆಂಡತಿ, ನಾನು, ನಮ್ಮ 3 ಜನ ಸೇರ್ಕೊಂಡು ಮಾಡಿದ್ದು. ಆ ಟೈಮಲ್ಲಿ ಎಷ್ಟು ಕ್ಲಿಪ್ಪಿಂಗ್ಸ್ ಅದೆಯೋ ಅಷ್ಟು ಮಾತ್ರ ತೆಗೆದಿಟ್ಕೊಂಡಿದ್ದೆ. ಅದನ್ನು ನಾನು ಇಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ತುಂಬ ಲಾಂಗ್ ಬ್ಯಾಕ್ ವಿಡಿಯೋ ಇದು. ಇದು ಪಾಕ ಗಟ್ಟಿಯಾಗಬೇಕು, ಬೆಲ್ಲದ ಪಾಕ. ಅದು ನೀರಿಗೆ ಹಾಕಿದ ತಕ್ಷಣ ಚಾಕ್ಲೇಟ್ ಥರ ಗಟ್ಟಿ ಆದರೆ ಅದು ಕರೆಕ್ಟಾಗಿ ಬಂದಿದೆ ಕಜ್ಜಾಯಕ್ಕೆ ಅಂತ ಅರ್ಥ. ಆಗಿದೆ, ಬಂದಿದೆ ನೋಡಿ. ಈಗ ನೋಡಿ, ಈಗ ಮುಟ್ಟು, ಈಗ ಎತ್ಕೊಂಡು ನೀನು ಈಗ ಅನ್ಸಲ್ಲ. ಪೂರ್ತಿ ಚಟಾಡ್ತಾರೆ, ದುಂಡಗಾಗುತ್ತೆ ತಾನೆ, ದುಂಡಗಾಯ್ತು ತಾನೆ. ಕೈ ಗಂಟಲ್ಲ, ನೀರೊಳಗೆ ಬಿದ್ದ ಮೇಲೆ ಫುಲ್ಲು ಚಾಕ್ಲೇಟ್ ಥರನೇ ಉಂಡೆ ಆಗುತ್ತೆ. ಇರಮ್ಮ ಫುಲ್ಲು ದುಂಡು ಉಂಡೆ ಮಾಡ್ಕೋ, ಏನಾಗಲ್ಲ. ಉಂಡೆ ಮಾಡೋರ್ಗು ಅಂಟುತ್ತೆ, ಉಂಡೆ ಮಾಡಿದ್ಮೇಲೆ ಅಂಟಲ್ಲ. ಅಂಟುತ್ತಾ ಅಷ್ಟೇ. ಇನ್ನೊಂದ್ಸಲ ಹಾಕ್ಲಾ, ಇನ್ನೊಂದ್ಸಲ ಹಾಕ್ತೀರಿ ಸ್ವಲ್ಪ ಹಿಡಿ ಬಟ್ಲು, ಇನ್ನೊಂದ್ಸಲ ಹಾಕ್ತೀನಿ.
5 kg ಅಕ್ಕಿಗೆ ಸಮ ಬೆಲ್ಲನೇ ತೊಗೋಬೇಕು. ಇನ್ನೂ ಒಂದು ಉಂಡೆ ಬೆಲ್ಲ ಜಾಸ್ತಿ ಹಾಕ್ಕೊಂಡ್ರೂ ಆಗುತ್ತೆ. ಅದು ಬೆಲ್ಲನ ಚೆನ್ನಾಗಿ ಕುಟ್ಟಿ ಪುಡಿ ಮಾಡಿಕೊಂಡು ಅದನ್ನೊಂದು ಪಾತ್ರೆಗೆ, ನಾವು ಯಾವ ಪಾತ್ರೆಲಿ ಕಜ್ಜಾಯ ಮಾಡ್ತೀವೋ ಆ ಪಾತ್ರೆಗೆ ಹಾಕ್ಕೊಂಡು ಅದಕ್ಕೆ ಒಂದು 2 ಲೋಟದಷ್ಟು ನೀರು ಹಾಕ್ಕೊಂಡು ಬೆಲ್ಲದ ಪಾಕನ ಕದರ್ತಾನೆ ಇರಬೇಕು ತಳ ಹಿಡಿದಾಗೆ. ಆ ಪಾಕ ಬೆಂದು ಅದೇನಾಗುತ್ತೆ ಸ್ವಲ್ಪ ಗಟ್ಟಿ ಬರುತ್ತೆ. ಅದನ್ನು ಒಂದು ಬಟ್ಲು ನೀರಿಗೆ ಹಾಕ್ಕೊಂಡ್ರೆ ನಾವು ಮುಟ್ಟು ನೋಡಿದ್ರೆ ಚಾಕ್ಲೇಟ್ ಥರ ಗಟ್ಟಿ ಆಗಬೇಕು. ಅದಕ್ಕೆ ಪಾಕ ಆಗೋವರೆಗೂ ಪಾಕ ಚೆನ್ನಾಗಿ ಮಾಡ್ಕೋಬೇಕು. ಕಜ್ಜಾಯದಲ್ಲಿ ಮೇನು ಪಾಯಿಂಟ್ ಇರೋದೇ ಪಾಕ ಮಾಡ್ಕೊಳ್ಳೋದು. ಪಾಕ ಚೆನ್ನಾಗಿ ಬಂತು ಅಂತಂದರೆ ಕಜ್ಜಾಯ ಚೆನ್ನಾಗಿ ಬಂದಿದೆ ಅಂತ ಅರ್ಥ. ಪಾಕ ಚೆನ್ನಾಗಿ ಬಂದಿದೆ, ನೀರಿಗೆ ಹಾಕಿದ ತಕ್ಷಣ ಚಾಕ್ಲೇಟ್ ಥರ ಗಟ್ಟಿ ಆಯಿತು ಅಂತಂದರೆ ಆವಾಗ ನಾವು ಮಾಡಿಟ್ಕೊಂಡಿರೋಂಥ ಸೀಟು ಅದನ್ನೆಲ್ಲ ಹಾಕ್ಕೊಂಡು ಪಾಕಕ್ಕೆ ಗಸಗಸೆ, ಕೊಬ್ಬರಿ, ಬಾಳೆಹಣ್ಣು ರುಬ್ಕೊಂಡಿರೋದು ಎಲ್ಲದನ್ನೂ ಅದಕ್ಕೆ ಹಾಕ್ಕೊಂಡು ಸೇಮ್ ಮುದ್ದೆ ಹಿಟ್ಟಿನ ಥರ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಗಂಟಿಲ್ದಂಗೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಕಜ್ಜಾಯದಿಟ್ಟು ಮಾಡಿದ ಹೊಸ್ತ್ರಲ್ಲಿ ಸ್ವಲ್ಪ ತೆಳುನೇ ಇರುತ್ತೆ. ಆ ಬಿಸಿನಲ್ಲಿ ತೆಳು ಅಂತ ಅನ್ನಿಸ್ತಾ ಇರುತ್ತೆ. ಅದು ಸ್ವಲ್ಪ ಒಂದು ಅರ್ಧ ಗಂಟೆ ಆಗ್ತಾ ಇದೆ ಅಂತಂದರೆ ಅದು ಆಟೋಮೆಟಿಕ್ ಅದು ಗಟ್ಟಿಯಾಗಿ ಸ್ಟಾರ್ಟ್ ಆಗಿಬಿಡುತ್ತೆ. ಆದಷ್ಟು ಬಿಸಿ ಇದ್ದಾಗಲೇ ನಾವು ಎಣ್ಣೆ ಹಾಕಿ ಕರ್ಕೋಬೇಕು. ಒಂದು 5 ನಿಮಿಷ ಇರು. ಬೇಡ ಸಾಕು, ಅದೇನೆ ಇನ್ನೊಂದು ಸ್ವಲ್ಪ ಇದಾಗಲಿ. ಆಗಲಿ ಹಾಕಿದ ತಕ್ಷಣ ಮೇಲೆ ಬರೋಂಗಿರಲಿ. ಹಾಕ್ರಿ ಬೇಗ ತೆಗೆದು ಸೈಡ್ ಬೈತ. ಕುಮಾರ ಉದ್ದಿನ ಹೊಡೆ ಥರ ಬಿಡ್ತಾವನೆ. ನನ್ನ ವಿಡಿಯೋ ನೋಡಿ, ಇದು ಮೇಡಮ್ ಇದು ಕಜ್ಜಾಯನ ಒಡೆನ ಅಂತ ಕೇಳ್ಬಿಟ್ಟವ್ರು. ಅಗ್ಲ ಬರಬೇಕು ಸಮಯ. ಮಾಡ್ಬೋದು. ಕೈಗೆ ನೀರು ಹಾಕೊಡ್ರಿ ಫಸ್ಟು. ಒಂದೊಂದಕ್ಕೂ ಮಾಡಬೇಕು, ಒಂದೊಂದಕ್ಕೂ ನೀರು ಹಾಕೋಬೇಕು. ಹೆಂಗಾರ ಸರಿ. ನಾವಂತೂ ಕೈಯೆಲ್ಲ ಮಾಡ್ತಾ ಇದ್ದೀವಿ. ಕುಮಾರ ನೀನು ತುಂಬ ಚಿಕ್ಕದಾಗ ಆಗ್ತಾ ಇದೆಯಾ? ಇರಪ್ಪ ಕೊಡ್ತೀನಿ. ಒಂಚೂರು ಬೇಲಿ ಹಿಂದೆ ಹೋಗು. ಎಣ್ಣೆ ಹತ್ರ ಬರ್ಬೇಡ. ಉದ್ದೊಳಗೆ ಬಿಡ್ತಾರದು. ಇಲ್ಲ ಕುತ್ಕೊ ಇದ್ರ ಕೈ ಕಾಲು ತೊಳ್ಕೊಂಬ. ಯೂನಿಫಾರ್ಮ್ ಬಿಚ್ಚೋಗ ಸುಮ್ಮನೆ. ಈಗ ನೋಡಿ ಕಜ್ಜಾಯ ರೆಡಿಯಾಗಿದೆ. ಈ ಕಜ್ಜಾಯ ಮಾಡುವಾಗ ಟ್ರಿಕ್ಸ್ ಅಂದರೆ ಅದೇನೆ, ಪಾಕದ ಮೇನ್ ಟ್ರಿಕ್ಸು. ತೆಳು ಪಾಕ ಮಾಡಿಕೊಂಡ್ರೆ ಕಜ್ಜಾಯ ಚೆನ್ನಾಗಿ ಬರೋದೇ ಇಲ್ಲ. ಅದು ಶೇಪ್ ಅನ್ನೋದೇ ಬರಲ್ಲ, ಆ ಥರ ಇರುತ್ತೆ. ಅದು ಒಂಥರ ಅಂಟು ಥರ ಅನ್ನಿಸ್ತಾ ಇರುತ್ತೆ. ಅದೇ ತುಂಬ ಗಟ್ಟಿ ಪಾಕ ಮಾಡ್ಕೊಂಬಿಟ್ರೆ, ತುಂಬ ಹೊತ್ತು ಬೇಯಿಸಿ ಪಾಕ ಗಟ್ಟಿ ಮಾಡಿಕೊಂಡ್ರೆ ಕಜ್ಜಾಯ ತಿನ್ನೋದಕ್ಕೆ ತುಂಬ ಒಂಥರ ಗಟ್ಟಿ ಕಲ್ ಥರ ಅನ್ನಿಸ್ತಾ ಇರುತ್ತೆ. ಈ ನೀರಿಗೆ ಹಾಕಿದ ತಕ್ಷಣ ಒಂಥರ ಚಾಕ್ಲೇಟ್ ಥರ, ಅದು ನಾವು ಉಂಡೆ ಮಾಡಿಕೊಂಡ್ರೆ ಸಾಕು, ಕೈಗೆ ಅಂಟದೇ ಇರೋ ಥರ ಚಾಕ್ಲೇಟ್ ಥರ ಗಟ್ಟಿ ಆಗುತ್ತೆ. ಕಜ್ಜಾಯಕ್ಕೆ ಈ ಹದ ಕರೆಕ್ಟಾಗಿರುತ್ತೆ. ಈ ಹದದಲ್ಲಿ ಕಜ್ಜಾಯ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ. ಹಾಗೆ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.